ಅಪಾಯದಲ್ಲಿರುವ ಅಥವಾ ಸಂಕಷ್ಟದಲ್ಲಿರುವ ದುರ್ಬಲ ಮಹಿಳೆಯರು ಮತ್ತು ಮಕ್ಕಳಿಗೆ ತಕ್ಷಣ ರಕ್ಷಣೆ ನೀಡು ಮತ್ತು ಮಹಿಳೆಯರು ಮತ್ತು ಮಕ್ಕಳ ಸುರಕ್ಷತೆಯಲ್ಲಿ ಸುಧಾರಣೆ ತರುವ ಜೊತೆಗೆ ಸಮಾಜದಲ್ಲಿ ಕಾನೂನು ಹಕ್ಕುಗಳ ಬಗ್ಗೆ ಜನರಲ್ಲಿ ಜಾಗೃತಿ ಮೂಡಿಸಲು ರಾಜ್ಯ ಸರ್ಕಾರದಿಂದ ಜಾರಿಗೆ ತರಲಾದ ಅಕ್ಕಪಡೆಯ ಜಿಲ್ಲಾ ಪಡೆ ಇನ್ನು ಮುಂದೆ ರಾಯಚೂರು ನಗರದಲ್ಲೂ ಕೂಡ ಕಾರ್ಯನಿರ್ವಹಿಸಲಿದೆ ಎಂದು ಮಂಗಳವಾರ 11 ಗಂಟೆಗೆ ಎಸ್ಪಿ ಪುಟ್ಟಮಾದಯ್ಯ ಅವರು ಹೇಳಿದರು. ಅಕ್ಕಪಡೆಯ ಯಶಸ್ವಿ ಕಾರ್ಯವನ್ನು ರಾಜ್ಯ ಸರ್ಕಾರ ಪರಿಗಣಿಸಿ ರಾಜ್ಯದ ಇತರೆ ಜಿಲ್ಲೆಗಳಲ್ಲಿಯೂ ಅಕ್ಕಪಡೆಯನ್ನು ವಿಸ್ತರಿಸಲಾಗಿದ್ದು, ಇಂದು ನಗರದ ಎಸ್ಪಿ ಕಚೇರಿಯಲ್ಲಿ ಅಕ್ಕಪಡೆಯ ವಾಹನವನ್ನು ಜಿಲ್ಲಾ ಪೊಲೀಸ್ ಪರಿಶಿಷ್ಟ ಅಧಿಕಾರಿಗಳಿಗೆ ಹಸ್ತಾಂತರಿಸಲಾಯಿತು. ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯು ಮಹಿಳಾ ಗೃಹ ರಕ್ಷಕನೊಳಗೊಂಡ ಅಕ್ಕಪಡೆಯನ್ನು ರಚಿಸಲಾಗಿದ್ದು, ದೌರ್ಜನ್ಯ, ಹಿಂಸೆ, ನಿರ್ಲಕ್ಷ್ಯ ಅಥವಾ ಶೋಷಣೆಯನ್ನು ಎದುರಿಸುತ್ತಿರುವ ಮಹಿಳೆಯರು ಮತ್ತು ಮಕ್ಕಳಿಗೆ ಸಕಾಲಕ್ಕೆ ಸಹಾಯ ಹಸ್ತವನ್ನು ಹಾಗೂ ರಕ್ಷಣೆಯನ್ನು ಈ ಪಡೆ ನೀಡಲಿದೆ ಎಂದರು. ಇತ್ತೀಚೆಗೆ ನಮ್ಮ ಸರ್ಕಾರ ಅಕ್ಕಪಡೆ ಅಂತೇಳಿ ಒಂದು ಹೊಸ ವಾಹನನ ನಮ್ಮ ಇಲಾಖೆಗೆ ನೀಡಿದೆ. ಇದರ ಉದ್ದೇಶ ದೌರ್ಜನ್ಯ, ಹಿಂಸೆ, ನಿರ್ಲಕ್ಷ್ಯ ಮತ್ತು ಶೋಷಣೆ ಯಾರು ಒಳಗಾಗಿರ್ತಾರೆ ಈ ಮಹಿಳೆಯರನ್ನ ಮತ್ತು ಮಕ್ಕಳಿಗೆ ಸಕಾಲಿಕ ಸಹಾಯಹಸ್ತ ಮತ್ತು ರಕ್ಷಣೆ ಒದಗಿಸೋದು. ಸಾರ್ವಜನಿಕ ಸ್ಥಳದಲ್ಲಿ ಅಥವಾ ಖಾಸಗಿ ಸ್ಥಳಗಳಲ್ಲಿ ಎಲ್ಲಿ ಮಹಿಳೆಯರು ಮತ್ತು ಮಕ್ಕಳುಗಳ ಸುರಕ್ಷತೆ, ಘನತೆ ಮತ್ತು ಸಬಲೀಕರಣವನ್ನು ಉತ್ತೇಜನ ಮಾಡೋದು. ಶಿಕ್ಷಣದ ಮೂಲಕ ಹಕ್ಕುಗಳು, ಕಾನೂನುಗಳು, ಸುರಕ್ಷತಾ ಕ್ರಮಗಳು ಮತ್ತು ಲಭ್ಯವಿರುವ ಎಲ್ಲ ವ್ಯವಸ್ಥೆಗಳ ಬಗ್ಗೆ ಜಾಗೃತಿ ಮೂಡಿಸೋದು. ಹಾಗೆಯೇ ಸಮುದಾಯದಲ್ಲಿ ಸ್ನೇಹಪರ ಮತ್ತು ವಿಶ್ವಾಸತೆಯನ್ನು ಮೂಡಿಸೋದು. ಸಂತ್ರಸ್ತೆಯರು ಮತ್ತು ಕುಟುಂಬಗಳು ಭಯ ಇಲ್ಲದೆ ಜೀವನ ಮಾಡಲಿಕ್ಕೆ ಅವಕಾಶ ಮಾಡಿಕೊಡುವಂಥದ್ದು. ಅಲ್ಲದೆ ಕಿರುಕುಳ, ಕೌಟುಂಬಿಕ ಹಿಂಸೆ, ಟೀಸಿಂಗ್ ಅಥವಾ ಬೇರೆ ಯಾವುದೇ ರೀತಿಯ ದೌರ್ಜನ್ಯ ಎದುರಿಸುತ್ತಿರುವ ಮಹಿಳೆಯರು ಮತ್ತು ಹದಿಹರೆಯದ ಹೆಣ್ಮಕ್ಳುಗಳ ರಕ್ಷಣೆ, ನಿರ್ಲಕ್ಷ್ಯ, ಕಳ್ಳಸಾಗಣೆ, ಬಾಲ್ಯ ವಿವಾಹ, ಬಾಲ ಕಾರ್ಮಿಕ ಪದ್ಧತಿ, ಬಾಲ ಭಿಕ್ಷಾಟನೆ ಈ ಥರಗಳನ್ನ ನಿರ್ಮೂಲನೆಗೆ ಪ್ರಯತ್ನ ಮಾಡೋದು ಮತ್ತು ಜಾಗೃತಿ ಮೂಡಿಸೋದು. ಮತ್ತು ಇದರಲ್ಲಿ ಮುಖ್ಯವಾಗಿ ಫೋಕ್ಸೋ, ಬಾಲ್ಯ ವಿವಾಹ, ಬಾಲ ಕಾರ್ಮಿಕ ಪದ್ಧತಿ ಮತ್ತು ಮಹಿಳೆಯರ ಮೇಲಿನ ದೌರ್ಜನ್ಯ, ಮಹಿಳೆಯರು ಮತ್ತು ಮಕ್ಕಳ ಕಳ್ಳಸಾಗಾಣಿಕೆ, ಮಾದಕ ವಸ್ತುಗಳ ದುರುಪಯೋಗದ ಬಗ್ಗೆ ಜಾಗೃತಿ ಮೂಡಿಸುವಂಥದ್ದು. ಜೊತೆಗೆ ಟ್ರಾಫಿಕ್ಕು ಮತ್ತು ಸೈಬರ್ ಅವೇರ್ನೆಸ್ಸು. ಇತ್ತೀಚೆಗೆ ನಮ್ಮಲ್ಲಿ ಒಬ್ಬ ಶಾಲಾ ಶಿಕ್ಷಕಿಯೊಬ್ಬರು ಅಪ್ ಟು 3 crores ಕಳ್ಕೊಂಡಿದ್ದಾರೆ ಈ ಸೈಬರ್ ರಿಲೇಟೆಡ್ ಡಿಸೀಸು. ಆ ಥರದ ಬಗ್ಗೆ ಜಾಗೃತಿ ಮೂಡಿಸೋದು ಮಹಿಳೆಯರಲ್ಲಿ ಮತ್ತು ಶಾಲಾ ಕಾಲೇಜುಗಳಲ್ಲಿ. ಶಾಲಾ ಕಾಲೇಜು ಹುಡುಗಿಯರು, ಉದ್ಯೋಗಸ್ಥ ಮಹಿಳೆಯರ ವಸತಿ ನಿಲಯಗಳ ಆವರಣದಲ್ಲಿ ಏನಾದರೂ ಕೆಟ್ಟ ಜನ ಓಡ್ತಿದ್ರೆ ಅಂಥವ್ರ ಮೇಲೆ ನಿಗಾ ಇಡೋಂಥದ್ದು. ಮತ್ತು ಸಿಗ್ನಲ್ ಬಳಿ ಮಕ್ಕಳ ಭಿಕ್ಷಾಟನೆ, ಕಳ್ಳ ಸಾಗಾಣಿಕೆಯಿಂದ ರಕ್ಷಿಸಲ್ಪಟ್ಟಂಥ ಮಹಿಳೆಯರು ಮತ್ತು ಮಕ್ಕಳುಗಳಿಗೆ ರಿಹ್ಯಾಬಿಲಿಟೇಷನ್ನ ಒದಗಿಸ್ಕೊಡುವಂಥದ್ದು. ಇವೆಲ್ಲ ಈ ಒಂದು ಯೋಜನೆಯಲ್ಲಿ ಬರ್ತದೆ. ಮತ್ತು ಅಕ್ಕಪಡೆ ಸಹೋದರತೆ ಅಂದರೆ ಈ ಬ್ರದರ್ಲಿನೆಸ್ ಮತ್ತು ಈ ರಕ್ಷಣಾ ಮನೋಭಾವವನ್ನು ಸಾಕಾರಗೊಳಿಸುತ್ತೆ. ಆರೈಕೆ ಮತ್ತು ರಕ್ಷಣೆ ಯಾರಿಗೆ ಅಗತ್ಯ ಇರುತ್ತೋ ಅವ್ರಿಗೆ ಅದನ್ನು ಒದಗಿಸ್ಕೊಡ್ತದೆ. ಈ ನಿಟ್ಟಲ್ಲಿ ರಾಯಚೂರು ಪೊಲೀಸರು ಕೂಡ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಜೊತೆ
ಸೇರಿ ಇಂದು ಈ ಅಕ್ಕಾಪಡೆ ವಾಹನನ ನಾವು ಇವತ್ತು ಜಾರಿಗೊಳಿಸ್ತಾ ಇದ್ವಿ. ಇದು ನೊಂದಂತಹ ಮಹಿಳೆಯರಿಗೆ, ಮಕ್ಕಳುಗಳಿಗೆ ಮತ್ತು ಯಾರಿಗೆ ಇದರ ಅವಶ್ಯಕತೆ ಇದೆ ಅವ್ರಿಗೆ ಅನುಕೂಲ ಆಗುತ್ತೆ ಅಂತ ಹೇಳ್ತೀನಿ. ಮತ್ತು ನಮ್ಮಲ್ಲಿ ಒಳ್ಳೆ ಸಿಬ್ಬಂದಿಯವ್ರಿಗೆ ತರಬೇತಿ ಕೊಟ್ಟಿದ್ದೀವಿ. ಇವ್ರುಗಳು ಕೂಡ ಸಂಬಂಧಪಟ್ಟಂತಹ ಅಥವಾ ಕೆಲವೊಂದು ಕಾಲೇಜುಗಳಿಗೂ ಭೇಟಿ ಮಾಡಿ ಅಲ್ಲಿ ಅವ್ರನ್ನ ಹೇಗೆ ಸ್ವಯಂ ರಕ್ಷಣೆ ಮಾಡ್ಕೊಬೇಕು ಅನ್ನೋದ್ರ ಬಗ್ಗೆ ತರಬೇತಿ ಕೊಡ್ತಾರೆ ಮತ್ತು ಜಾಗೃತಿಗೊಳಿಸ್ತಾರೆ. ಥ್ಯಾಂಕ್ ಯು. ಅಕ್ಕಪಡೆ ಅಂತೇಳಿ ಜಾರಿಗೆ ಆಗಿದೆ ನಮ್ಮ ರಾಯಚೂರು ಜಿಲ್ಲೆಯಲ್ಲಿ ನಮ್ಗೆ ಏನು ಅವಶ್ಯಕತೆ ಇದೆಯೋ ಮಕ್ಕಳು ಮತ್ತು ಮಹಿಳೆಯರಿಗೆ ಮತ್ತು ಬಾಲ್ಯದ್ರಲ್ಲಿ ಏನಾದರೂ ನಡೀತಂದ್ರೆ ಅತ್ಯಾಚಾರಗೊಳಗಾದವರು ಪ್ರತಿಯೊಂದು ಯಾರಿಗಾದ್ರೂ ಏನಾದರೂ ಆಯ್ತಪ್ಪ ಅಂತಂದರೆ ನಮಗೆ ಈ ನಂಬರ್ಗೆ 181 ನಂಬರ್ಗೆ ಕಾಲ್ ಮಾಡಿ ನಾವು ಬಂದು ನಿಮ್ಮ ಮುಂದೆ ಇದ್ದು ನಮ್ಗೆ ಏನು ಅವಶ್ಯಕತೆ ಇದೆಯೋ ನಿಮಗೆಲ್ಲ ನೋಡಿ ಮಾಡ್ತೀವಿ ಅಂತೇಳಿ ಹೇಳ್ತಾ ಇದ್ದೀವಿ. ತಮ್ಮ ಹೆಸರು? ನನ್ನ ಹೆಸರು ಅಂಜಿನಮ್ಮ ಅಂತೇಳಿ ಮಹಿಳಾ ಹೋಮ್ ಗಾರ್ಡ್ ಆಗಿ ಕೆಲಸ ಮಾಡ್ತಿದ್ವಿ. ಓಕೆ, ಹೇಳ್ರಿ. ಇಂದು ರಾಯಚೂರು ಜಿಲ್ಲೆಯಲ್ಲಿ ಅಕ್ಕಪಡೆ ಎಂದು ಮಾನ್ಯ ಪೊಲೀಸ್ ಅಧೀಕ್ಷಕರು ಹಾಗೂ ಮಹಿಳಾ ಮತ್ತು ಮಕ್ಕಳ ಸಮಾಜ ಇಲಾಖೆಯಿಂದ ಅಕ್ಕಪಡೆ ಅಂತ ಜಾರಿಗೆ ತರಲಾಗಿದೆ. ಇದರ ಮೇನ್ ಉದ್ದೇಶ ಏನಪ್ಪ ಅಂದರೆ, ಎಲ್ಲಿ ಸಾರ್ವಜನಿಕ ದಟ್ಟಣೆ ಪ್ರದೇಶದಲ್ಲಿ ಹಾಗೂ ದೇವಸ್ಥಾನಗಳಲ್ಲಿ, ಕಾಲೇಜುಗಳಲ್ಲಿ ಎಲ್ಲಿ ಮಹಿಳಾ ಮತ್ತು ಮಕ್ಕಳ ಶೋಷಣೆ ಆಗುತ್ತೆ ಅಂತಹ ಪ್ರದೇಶದಲ್ಲಿ ಪೆಟ್ರೋಲಿಂಗ್ ಕರ್ತವ್ಯ ನಿರ್ವಹಿಸುವ ಮೂಲಕ ಅವರಿಗೆ ಸುರಕ್ಷತೆಯನ್ನು ಒದಗಿಸುವುದಾಗಿದೆ. ಅದಲ್ಲದೆ ಶಾಲಾ ಮತ್ತು ಕಾಲೇಜುಗಳಿಗೆ ಭೇಟಿ ನೀಡಿ ಮಹಿಳಾ ಮತ್ತು ಮಕ್ಕಳಿಗೆ ಅವೇರ್ನೆಸ್ ಪ್ರೋಗ್ರಾಮ್ಸನ್ನು ಮೂಡಿಸುವುದು, ಮಾದಕ ದ್ರವ್ಯಗಳ ಬಗ್ಗೆ ಆಗಲಿ ಅಥವಾ ಸೈಬರ್ ಕ್ರೈಮ್ಗಳ ಅದ್ರ ಬಗ್ಗೆ ಆಗಲಿ ಅವೇರ್ನೆಸ್ ಮೂಡಿಸೋದು ಇದು ಅಕ್ಕಪಡೆಯ ಉದ್ದೇಶವಾಗಿದೆ. ತಮ್ಮ ಹೆಸರು? ಸಂಗೀತ ಅಂತ.